ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೇಡಮ್, ಇನ್ನೊಂದು ಸ್ಯಾಡ್ ನ್ಯೂಸ್ ಅಂತ ಅಂದರೆ ನಟ ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿರೋವಂಥದ್ದು. ಸೊ ಆ್ಯಸ್ ಎ ನಿರ್ಮಾಪಕಿಯಾಗಿ, ನಿರ್ದೇಶಕಿಯಾಗಿ, ನಟಿಯಾಗಿ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ದರ್ಶನ್ ಅವ್ರ ಬಗ್ಗೆ ಈಗಾಗಲೇ ನಾನು ಮಾತಾಡಿದ್ದೀನಿ. ಬಟ್ ಏನಾಗಿದೆ, ಕೆಲವೊಂದು ಸಮಯ ಸಂದರ್ಭ ಅವರು ತಪ್ಪು ಮಾಡಿರೋದು ನಿಜ ಆಗಿದೆ, ಅದು ಪ್ರೂವ್ ಆಗಿದೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ಗಾದೆ ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತ. ಸೊ ಹಾಗಾಗಿ ಕಾನೂನನ್ನು ನಾವು ಯಾರೂ ಕೈಗೆ ತೊಗೊಳಕ್ಕಾಗಲ್ಲ. ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಇಲ್ಲಾಂದರೆ ನಮ್ಮ ಸಮಾಜಕ್ಕೆ ನಾವೇನು ಮೆಸೇಜ್ ಹೇಳ್ದಂಗೆ ಆಗುತ್ತೆ ಹೇಳಿ. ನಮ್ಮ ಸಮಾಜದಲ್ಲಿ ಕಾನೂನು ಬಗ್ಗೆ ಒಂದು ಭಯನೇ ಹೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ತಪ್ಪಾಗೋಗಿದೆ, ಏನೋ ದೊಡ್ಡದಾಗೋದು ಇಷ್ಟು ಚಿಕ್ಕದ್ರಲ್ಲಿ ಆಯ್ತಲ್ಲ ಅಂತ ಸಮಾಧಾನ ಮಾಡ್ಕೊಂಡು ಆ ಒಂದು ಶಿಕ್ಷಣ ಅವರು ಅನುಭವಿಸಿ ಒಂದು ಒಳ್ಳೆ ದರ್ಶನಾಗಿ ಹೊರಗೆ ಬಂದು ಅವ್ರ ಜೀವನನ ಸ್ಟಾರ್ಟ್ ಮಾಡಲಿ ಅಂತ ನಾನು ಆಶಿಸ್ತೀನಿ. ಮೇಡಮ್, ಈಗ ದರ್ಶನ್ ಅವರು ಇಲ್ಲದೆ ಇರೋದು ಅಂದರೆ ಲೈಕ್ ಇನ್ನೂ 6 ತಿಂಗಳು ಜೈಲಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಮಧ್ಯದಲ್ಲಿ ಬಂದರೂ ಬರ್ಬೋದು ಜಾಮೀನು ತಗೊಂಡು. ಸೊ ಅವರು 6 ತಿಂಗಳು ಜೈಲಿಗೆ ಹೋದರೆ ಎಷ್ಟು ಲಾಸ್ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ? ಯಾಕಂದರೆ ಪ್ರತಿಯೊಬ್ಬರು ಹೇಳ್ತಿರೋದು ಅದೇ ಮಾತು, ದರ್ಶನ್ ಅಂತ ನಟ ಜೈಲ್ ಪಾಲಾದರೆ ಎಷ್ಟು ಲಾಸ್ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ. ಯಾಕಂದರೆ ಅವ್ರದ್ದೊಂದು ಸಿನಿಮಾ ಬಂದರೆ 100 ಕೋಟಿ ಬಿಸ್ನೆಸ್ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ನೋದು. ಇಲ್ಲ, ಲಾಸು ಪ್ರಾಫಿಟ್ಟು ಸೆಕೆಂಡ್ರಿ. ಇವಾಗ ಎಲ್ಲರ ಜೀವನದಲ್ಲೂ ಎಲ್ಲರೂ ಏನಾದರೂ ಒಂದು ವೃತ್ತಿ ಮಾಡ್ತಾನೆ ಇರ್ತಾರೆ. ಈ ರೀತಿ ಒಂದು ಜೀವನದಲ್ಲಿ ಅಡೆತಡೆಗಳ ಆದಾಗ ಎಲ್ಲರ ಜೀವನದಲ್ಲೂ ಅದು ಇದ್ದೇ ಇರುತ್ತೆ. ಅದು ದರ್ಶನ್ ಅವರು ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ಅವ್ರಿಗೆ ಒಂದು ಜವಾಬ್ದಾರಿ ಇರೋವಂಥ ಸ್ಥಾನದಲ್ಲಿ ಅವರಿದ್ದಾಗ ಅವರು ನಿಜವಾಗ್ಲೂ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ಯೋಚನೆ ಮಾಡಿ ಅವರು ಡಿಸಿಷನ್ ತಗೋಬೇಕಿತ್ತು. ಅವ್ರ ಬಗ್ಗೆ ಎಷ್ಟು ಅಭಿಮಾನಿಗಳು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ, ಎಂತೆಂಥ ಅಭಿಮಾನಿಗಳಿದ್ದಾರೆ ಅವರಿಗೆ. ನಿಜವಾಗ್ಲೂ ನಾನು ಹೇಳೋದು ಅದನ್ನೇ, ಸಿನಿಮಾ ಥರ ನೋಡಿ. ದರ್ಶನ್ ಇದರಲ್ಲಿ ಫೈಟ್ ಮಾಡಿದ್ರು, ದರ್ಶನ್ ಇವ್ರಿಗೆ ಕೊಚ್ಚಾಕಿದ್ರು ವಿಲನ್ಗಳನ್ನ ಅಂದ್ಬಿಟ್ಟು ನೀವು ಆ ಥರ ಆದರೆ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಇವತ್ತು ದರ್ಶನ್ ಅವ್ರ ಪ್ರಾಬ್ಲಮ್ ಆಗಿದ್ದಕ್ಕೆ ಯಾರೂ ಬರಲಿಲ್ಲ. ಅವ್ರ ಹೆಂಡತಿ ನಿಂತ್ಕೊಂಡು, ಅವ್ರ ಹೆಂಡತಿ ಇಷ್ಟು ದೇವಸ್ಥಾನಗಳಾಗಲಿ ಇಷ್ಟು ಸಪೋರ್ಟಿವ್ ಆಗಿ ಅವ್ರನ್ನ ಜಾಮೀನು ಮಾಡೋಕ್ಕಾಗಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಹತ್ರದವ್ರು, ಅವ್ರು ಸುತ್ತ ಇರೋವಂಥ ಜನ. ಅವ್ರಿಗೆ ನಾವು ಫಸ್ಟು ಹೀರೋ ಆಗಬೇಕು, ಅವ್ರಿಗೆ ನಾವು ಫಸ್ಟು ಒಳ್ಳೆ ನಡವಳಿಕೆಯಿಂದ ಇರಬೇಕು. ನಾನು ದರ್ಶನ್ ಫ್ಯಾನ್ಸ್ ಕೇಳೋದು ಇಷ್ಟೇ. ಬೇರೆಯವ್ರಿಗೆ ಬ್ಯಾಡ್ ಮೆಸೇಜಸ್ ಮಾಡ್ತಾಯಿದ್ರು. ಇವಾಗ ರಮ್ಯಾ ಅವ್ರು ಸಹ ಮಾತಾಡಿದರು, ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ. ಪವಿತ್ರ ಅವ್ರ ಬಗ್ಗೆ ಬ್ಯಾಡ್ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಅವ್ರು ಈ ಡಿಸಿಷನ್ ತೊಗೊಂಡು ಈ ಮಟ್ಟದ ಲೆವೆಲ್ಗೆ ಕ್ಲಾಶ್ ಆಗೋಯ್ತದು. ಆವಾಗ ಅವರು ದರ್ಶನ್ ಅವ್ರ ಅಭಿಮಾನಿಗಳ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಯಾರ ಬಗ್ಗೆನೂ ಅವ್ರು ಯೋಚನೆ ಮಾಡಲಿಲ್ಲ. ಬರೀ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಆ ತಪ್ಪು ಮಾತ್ರ ಕಾಣಿಸ್ತಾ ಇತ್ತು. ಅದನ್ನು ಅವ್ರು ಬೇರೆ ರೀತಿನೇ ಟ್ಯಾಕಲ್ ಮಾಡ್ಬೋದಿತ್ತು ಅವರಿರೋಂಥ ಒಂದು ಸ್ಟೇಟಸ್ಗೆ. ಅವರು ತಪ್ಪು ಮಾಡಿದ್ರು, ಆ ತಪ್ಪಿಗೆ ಇವತ್ತು ಶಿಕ್ಷೆ ಆಗಬೇಕು. ಹಾಗಂತ ಮನುಷ್ಯ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಒಂದು ಸಮಯ ಸಂದರ್ಭ ಸುತ್ತ ಇರೋ ಜನ ಅವ್ರ ಕೈಲಿ ಆ ಥರ ಮಾಡಿಸಿದ್ದಾರೆ. ಅದನ್ನೆಲ್ಲ ಬಿಟ್ಟು ಒಳ್ಳೆಯವ್ರ ಜೊತೆಗೆ, ಅವರ ಮಗ ಇದ್ದಾನೆ, ಮಗನಿಗೆ ಒಂದು ಒಳ್ಳೆ ಹೀರೋ ಆಗಲಿ ಅವರು. ಯಾಕಂದರೆ ಮಕ್ಕಳಿಗೆ ಯಾವಾಗ್ಲೂ ತಂದೆನೇ ಫಸ್ಟ್ ಹೀರೋ ಆಗ್ತಾರೆ. ಅವನ ಭವಿಷ್ಯ ನೋಡಲಿ ಅವರು, ಅದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಅವರು ಆ ಒಂದು ಶಿಕ್ಷೆನ ಅನುಭವಿಸಿ ಒಳ್ಳೆಯವರಾಗಿ ಹೊರಗೆ ಬಂದು ಒಳ್ಳೆ ಚಿತ್ರಗಳನ್ನ ಕೊಡಲಿ ಅಂತ ನಾನು ಆಶಿಸ್ತೀನಿ.